ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್, ಚೆನ್ನಾಗಿದ್ದೀನ? ಇದು ಚಿರತೆ ಓಡ್ಕೊಂಡ್ ಬರೋದಕ್ಕೆ ಲೇಟ್ ಆಗ್ಬೋದು. ಇದು ಮಾರ್ಕ್ 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 ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಕಿಚ್ಚ ಸುದೀಪ್ ಮಾರ್ಕ್ ಅವತಾರದ ಸಣ್ಣ ಝಲಕ್ ರಿವೀಲ್ ಆಗಿದೆ. ಡಿಸೆಂಬರ್ 25ಕ್ಕೆ ಸಿನಿಮಾ ತೆರೆಗೆ ಬರ್ತಾ ಇದ್ದು ಸದ್ಯ ಟ್ರೇಲರ್ ರಿಲೀಸ್ ಆಗಿ ಧೂಳೆಬ್ಬಿಸ್ತಾ ಇದೆ. ಭರ್ಜರಿ ಆಕ್ಷನ್ ಜೊತೆಗೆ ಕಿಚ್ಚನ ಮಾಸ್ ಪರ್ಫಾರ್ಮೆನ್ಸ್, ಜಬರ್ದಸ್ತ್ ಡೈಲಾಗ್ಸ್ ಕೇಳಿ ಫ್ಯಾನ್ಸ್ ಅಂತೂ ಫಿದಾ ಆಗಿದ್ದಾರೆ. ಚಿತ್ರಮಂದಿರಗಳಲ್ಲೂ ಕೂಡ ಟ್ರೈಲರ್ ಪ್ರದರ್ಶನ ಮಾಡಲಾಗಿದೆ. ಸೂಪರ್ ಹಿಟ್ ಮ್ಯಾಕ್ಸ್ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋ 2ನೇ ಸಿನಿಮಾ ಇದು. ವಿಜಯ್ ಕಾರ್ತಿಕೇಯನ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಮತ್ತೊಮ್ಮೆ ಕಳ್ಳ ಪೊಲೀಸ್ ಆಟವನ್ನ ಚಿತ್ರದಲ್ಲಿ ಹೇಳಲಾಗ್ತಾ ಇದೆ. ಮಾನವ ಕಳ್ಳ ಸಾಗಾಣಿಕೆ ಕತೆ ಚಿತ್ರದಲ್ಲಿರೋದು ಟ್ರೈಲರ್ ನೋಡಿದ್ರೆ ಅರ್ಥ ಆಗ್ತಾ ಇದೆ. ಇದರ ಜೊತೆಗೆ ಪೊಲಿಟಿಕಲ್ ಅಂಶಗಳನ್ನ ಸೇರಿಸಿ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಕಟ್ಟಿ ಕೊಟ್ಟಂತೆ ಕಾಣ್ತಾ ಇದೆ. ಸೂಪರ್ಡೆಂಟ್ ಆಫ್ ಪೊಲೀಸ್ ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್ ಆಗಿ ಕಿಚ್ಚನ ಆರ್ಭಟ ಅಭಿಮಾನಿಗಳಿಗೆ ಹಬ್ಬದೂಟ ಆಗೋದ್ರಲ್ಲಿ ಸಂದೇಹ ಇಲ್ಲ. ಆದಿಕೇಶವ ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ. ಇದೇ ಹಾದಿನಲ್ಲಿ ಮಾರ್ಕ್ ಅಮಾನತಿನಲ್ಲಿ ಇರ್ತಾನೆ. ಆದ್ರೆ ಆದಿಕೇಶವನ ನಿಜ ಬಣ್ಣದ ಬಯಲು ಮಾಡಲು ಒಂದು ಅವಕಾಶ ಸಿಗುತ್ತೆ. ಅದನ್ನ ಉಪಯೋಗಿಸಿಕೊಂಡು ಹೇಗೆ ಮಾರ್ಕ್ ದುಷ್ಟರನ್ನ ಸದೆ ಬಡಿಯುತ್ತಾನೆ ಎನ್ನುವುದು ಚಿತ್ರದ ಒನ್ ಲೈನ್ ಸ್ಟೋರಿ ಅನ್ನಿಸ್ತಾ ಇದೆ. ಮ್ಯಾಕ್ಸ್ ರೀತಿಯಲ್ಲೇ ಮಾರ್ಕ್ ಕೂಡ ಒಂದೇ ರಾತ್ರಿಯಲ್ಲಿ ನಡೆಯುವ ಕತೆ. ಟ್ರೈಲರ್ ನಲ್ಲಿ ಇರುವ ಬಹುತೇಕ ಸನ್ನಿವೇಶಗಳನ್ನ ನೈಟ್ ಎಫೆಕ್ಟ್ ನಲ್ಲೇ ಕಟ್ಟಿ ಕೊಟ್ಟಿರುವುದು ಗೊತ್ತಾಗ್ತಾ ಇದೆ. ಮಕ್ಕಳನ್ನ ಅಪಹರಿಸಿಟ್ಟ ದುಷ್ಟ ಮಾರ್ಕ್ಗೆ 18 ಗಂಟೆಗಳಲ್ಲಿ ಕಾಪಾಡಿಕೊಳ್ಳಲು ಅವಕಾಶ ಕೊಡ್ತಾನೆ. ಮುಂದೇನು ಎನ್ನುವುದು ಸಿನಿಮಾದ ಕತೆ. ಮೇಲ್ನೋಟಕ್ಕೆ ಕತೆ ಸಿಂಪಲ್ ಅನ್ನಿಸಿದರೂ ಟ್ರೀಟ್ಮೆಂಟ್ ಮಜವಾಗಿ ಇರುವ ಸಾಧ್ಯತೆ ಇದೆ. ಮ್ಯಾಕ್ಸ್ ಸಿನಿಮಾ ನೋಡಿದವರಿಗೆ ಅದು ಖಾತ್ರಿಯಾಗಿರುತ್ತೆ. ಸುದೀಪ್ ಜೊತೆ ಯೋಗಿ ಬಾಬು, ನವೀನ್ ಚಂದ್ರ, ರೋಶಿನಿ ಪ್ರಕಾಶ್ ತಾರಾಗಣದಲ್ಲಿದ್ದಾರೆ. ಹದ್ದು ಹಾರಾಡ್ಕೊಂಡು ಬರೋದು ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಡು ಬರೋದು ಲೇಟ್ ಆಗ್ಬೋದು. ಆದ್ರೆ ಇದು ಮಾರ್ಕ್ ಎನ್ನುವ ಡೈಲಾಗ್ ಅಭಿಮಾನಿಗಳಿಗೆ ಸಖತ್ ಮಜಾ ಕೊಡುವಂತಿದೆ. ಇನ್ನು ಟ್ರೇಲರ್ ಕೊನೆಯಲ್ಲಿ ಬರುವ ದಮ್ ಹೊಡೆಯೋದು ಕಮ್ಮಿ ಮಾಡ್ಬೇಕಲೇ ಡೈಲಾಗ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಅಜನೀಶ್ ಲೋಕನಾಥ್ ಸಂಗೀತ ಚಿತ್ರಕ್ಕಿದೆ. ಟ್ರೇಲರ್ BGM ಕಿಕ್ ಕೊಡ್ತಾ ಇದೆ. ಸುದೀಪ್ ಹೇರ್ ಸ್ಟೈಲ್ ಬದಲಿಸಿಕೊಂಡು ಸ್ಟೈಲಿಶ್ ಅವತಾರದಲ್ಲಿ ಮಿಂಚ್ತಾ ಇದ್ದಾರೆ. ಟ್ರೇಲರ್ ನಲ್ಲಿ ಮ್ಯಾಕ್ಸ್ ಛಾಯೆ ಕೂಡ ಕಾಣ್ತಾ ಇದೆ ಅಂತ ಕೆಲವರು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಸತ್ಯಜ್ಯೋತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣವಾಗಿದೆ. ಸುದೀಪ್ ಕೂಡ ಕೈ ಜೋಡಿಸಿದ್ದಾರೆ. ಶೇಖರ್ ಚಂದ್ರ ಛಾಯಾಗ್ರಹಣ ಚಿತ್ರಕ್ಕಿದ್ದು ಚೆನ್ನೈನಲ್ಲಿ ಸಾಕಷ್ಟು ಚಿತ್ರೀಕರಣ ನಡೆದಿದೆ. ಈಗಾಗಲೇ ಚಿತ್ರದ ಸೈಕೋ ಸೈಥಾನ್ ಸಾಂಗ್ ಒಂದು ಹಿಟ್ ಆಗಿದೆ. ಕನ್ನಡ ಜೊತೆಗೆ ತೆಲುಗು, ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಮಾರ್ಕ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲಾ ಭಾಷೆಗಳಲ್ಲಿ ಟ್ರೇಲರ್ ರಿಲೀಸ್ ಆಗಿದೆ. ಡಿಸೆಂಬರ್ 25ಕ್ಕೆ ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾ ಕೂಡ ತೆರೆಗೆ ಬರ್ತಾ ಇದೆ. ಎರಡೂ ಚಿತ್ರಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ಸುಳಿವಂತೂ ಸಿಕ್ಕಾಗಿದೆ.